ಈಗಿನ ಸಿಚುವೇಶನ್ಗೆ ಒಂದೊಳ್ಳೆ ಕಂಟೆಂಟ್ ಇರೋ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಬಂದರೆ ಈಗಲೂ ಕೂಡ ಫ್ಯಾಮಿಲಿ ಆಡಿಯನ್ಸ್ಗೆ ಆ ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾದರೆ ಆ ಸಿನಿಮಾನ ಕಿಕ್ಕಿರಿದು ನೋಡ್ತಾರೆ ಅಂತ ಈ ಸಿನಿಮಾದಿಂದ ಮತ್ತೆ ಪ್ರೂವ್ ಆಯಿತು. ಸಂಕ್ರಾಂತಿಗೆ ವಸ್ತುನಂ ಅಂದರೆ ಸಂಕ್ರಾಂತಿಗೆ ಬರ್ತಿದ್ದೀವಿ ಅಂತ ಅರ್ಥ. ಇನ್ನು ಸಿನಿಮಾದಲ್ಲಿ ವಿಕ್ಟ್ರಿ ವೆಂಕಟೇಶ್ ಹಾಗೆ ಮೀನಾಕ್ಷಿ ಚೌಧರಿ, ಐಶ್ವರ್ಯ ರಾಜೇಶ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಒಂದು ತೆಲುಗು ಸಿನಿಮಾ. ಇನ್ನು ಸಿನಿಮಾ OTTಯಲ್ಲಿ ಕನ್ನಡ ಡಬ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಅಮೆರಿಕದ ನಂಬರ್ 1 ಕಂಪನಿಯ ಓನರ್ CEO ಸತ್ಯ ಅಖಿಲ್ ಇಂಡಿಯಾಗೆ ಬರುತ್ತಿರುವಾಗ ಅವನನ್ನು ಯಾರೋ ಕಿಡ್ನಾಪ್ ಮಾಡ್ತಾರೆ. ಆ ವ್ಯಕ್ತಿಯನ್ನು ಕಾಪಾಡಿಲ್ಲ ಅಂದರೆ ಗೌರ್ಮೆಂಟ್ಗೆ ತುಂಬ ತೊಂದರೆ ಆಗುತ್ತೆ. ಸೊ ಈಗ ಅವನನ್ನು ಕಾಪಾಡೋಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿರ್ತಾನೆ, ಅವನೇ ಸಿನಿಮಾದ ಹೀರೋ. ಆದರೆ ಇಲ್ಲಿ ಹೀರೋ ಹಿಂದೆ ಇದ್ದ ಹಾಗೆ ಈಗ ಇರೋದಿಲ್ಲ, ಅವನು ತುಂಬ ಬದಲಾಗಿರ್ತಾನೆ. ಅವನಿಗೆ ಅವನದೇ ಆದ ಲೈಫ್ ಇರುತ್ತೆ. ಸೊ ಇವಾಗ ಹೀರೋ ಈ ಕೇಸ್ಗೆ ಹೇಗೆ ಬರ್ತಾನೆ, ಆ ವ್ಯಕ್ತಿಯನ್ನು ಹೇಗೆ ಕಾಪಾಡ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಂದರೆ, ಈ ರೀತಿ ಸಿನಿಮಾಗಳಲ್ಲಿ ಸಿನಿಮಾದ ಕತೆಗಿಂತ ಆ ಕಥೆಯಲ್ಲಿ ಇದ್ದ ಕ್ಯಾರೆಕ್ಟರ್ ಆ್ಯಂಡ್ ಕ್ಯಾರೆಕ್ಟರೈಸೇಷನ್ ಡಿಸೈನ್ ಮಾಡಿರೋ ರೀತಿ ಆಗಿರ್ಬೋದು, ಹಾಗೆ ಅವುಗಳಿಗೆ ಅವರು ಬರೆದುಕೊಂಡಿರೋ ಡೈಲಾಗ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇದರಲ್ಲಿ ಅವೆಲ್ಲವೂ ಕೂಡ ಪ್ರಾಪರಾಗಿ ವರ್ಕ್ ಆಗಿದೆ ಅಂತೀನಿ. ಇನ್ನು ಸಿನಿಮಾ ಒಂದೊಳ್ಳೆ ಫನ್ ಜನರೇಟ್ ಮಾಡುತ್ತೆ. ಹಾಗೆ ಸಿನಿಮಾಗೆ ಇದರ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್ ಸಿನಿಮಾಗೆ ಮೇಜರ್ ಪ್ಲಸ್ ಪಾಯಿಂಟ್ ಆಯಿತು ಅನಿಸ್ತು. ಇನ್ನು ಸಿನಿಮಾದಲ್ಲಿ ಇರೋ ಕೆಲವೊಂದು ಸೀನ್ಸ್ಗಳಲ್ಲಂತೂ ಸಖತ್ ಮಜಾ ಮಾಡ್ತೀರಾ ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದಂದರೆ, ಇನ್ನು ಮೊದಲಿಗೆ ಹೇಳಿದ ಹಾಗೆ ಸಿನಿಮಾದಲ್ಲಿ ಕಾಮಿಡಿ ತುಂಬ ಓವರ್ ಆಯಿತು ಅನಿಸ್ತು. ಹಾಗೆ ಅದು ಕೆಲವೊಂದು ಕಡೆ ವರ್ಕ್ ಆಯಿತು, ಇನ್ನು ಕೆಲವು ಕಡೆ ಓವರ್ ಆಯಿತು ಅನಿಸ್ತು. ಇನ್ನು ಓವರಲ್ ಆಗಿ ಹೇಳೋದಾದರೆ ಇದೊಂದು ಡೀಸೆಂಟ್ ವಾಚ್ ಮೂವಿ ಅಂತೀನಿ. ಇನ್ನು ಸಿನಿಮಾನ ಮೈನ್ ಆಗಿ ಲಾಜಿಕ್ಕಿಂತ ಕಾಮಿಡಿನ ಮೈಂಡ್ನಲ್ಲಿ ಇಟ್ಕೊಂಡು ಸಿನಿಮಾ ನೋಡ್ರಿ ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನನಗೆ ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.